RCB ಅಭಿಮಾನಿಗಳು ಈ ದಿನ ಅಂತೂ ಮರೆಯೇ ಇಲ್ಲ ಆ ಒಂದು ದಿನ. ಯಾಕೆಂತಂದ್ರೆ 18ನೇ ಸೀಸನ್ RCB ಕಪ್ ಗೆದ್ದಿದೆ. ಈ ಒಂದು ಸೆಲೆಬ್ರೇಷನ್ ಮಾಡೋದಕ್ಕೆ ಗೋವಿಂದರಾಜ್ ನಗರ ವಿಜಯನಗರ ಒಂದು ಮುಖ್ಯ ರಸ್ತೆಯಲ್ಲಿ ನಮಗೆ ಸಾಕಷ್ಟು ಅಭಿಮಾನಿಗಳು ಸಿಕ್ಕಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಅವರ ಸೆಲೆಬ್ರೇಷನ್ ಯಾವ ತರ ಇದೆ ಕೇಳ್ತಾ. ಬ್ರದರ್, RCB ಕಪ್ ಗೆದ್ದಿದೆ, ಸೆಲೆಬ್ರೇಷನ್ ಯಾವ ತರ ಇದೆ? ಸೆಲೆಬ್ರೇಷನ್ ಪೀಕ್ ಅಲ್ಲಿ ಇದೆ. ಸೆಲೆಬ್ರೇಷನ್ ಹೆವಿ ಪೀಕ್ ಅಲ್ಲಿ ಇದೆ. ಇನ್ನು ನೈಟ್ ಯಾರು ಮಲಗಲ್ಲ ಅನ್ಸುತ್ತೆ. ಇವಾಗ ನೋಡಿದ್ರೆ ನೈಟ್ 12 ಗಂಟೆ ಟ್ರಾಫಿಕ್ ಹೆಂಗಿದೆ ಇವಾಗ ನೋಡ್ತಾರೆ ನೀವು. ನಿಮಗೆ ಗೊತ್ತಾಗುತ್ತೆ ಸೆಲೆಬ್ರೇಷನ್ ಹೆಂಗಿದೆ ಅಂತ. ನೋಡಿ ಇನ್ನು ಕಿಚ್ಕೊಂಡು ಹೋಗ್ತಾರೆ ಅವ್ರು RCB ಅಂತ. ಸ್ಪೆಷಲಿ ಥ್ಯಾಂಕ್ಸ್ DK VK ಎಲ್ಲ ಟೀಮ್ಗೆ. ಹಾಗೆ DK ಟೀಮ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ರು ಟೀಮು. ಇವತ್ತು ಎಲ್ಲರೂ ಪರ್ಫಾರ್ಮೆನ್ಸ್ ಸೂಪರ್ ಮಾಡಿ. ಈಚ್ ಅಂಡ್ ಎವ್ರಿ ಪ್ಲೇಯರ್ ಸೂಪರ್ ಪರ್ಫಾರ್ಮ್ ಮಾಡಿ. ಒಂದೇ ಒಂದು ಹೇಳ್ಕೊಳ್ತೀನಿ, ಈ ತಮಿಳಲ್ಲೇ ಹೇಳ್ಬೇಕು ನಾನು. 15ನೇ ವರ್ಷ ಗುರ್ಸಾಮಿ ಅಂತ ಯಾವ್ದು ಕೋಳಿ ಮಗ. ಇವಾಗ ಅವ್ರು ಹೋಗ್ತಾರೆ ಗುರ್ಸಾಮಿ ಏನಂತಾರೆ ಲಾಲಿಪಾಪ. ಇವಾಗ ಕೊಡ್ತೀರಿ ಅವ್ರು ಲಾಲಿಪಾಪ್ ಲಾಲಿಪಾಪ್. ನಮ್ಮ ಏಟ್ ಸ್ಕೂಲ್ ಬಗ್ಗೆ ಒಂದು ಡೈಲಾಗ್ ಕೊಡಿದ್ರಿ. ಸೊ ಇದೇ ತರ ಏಟ್ ಸ್ಕೂಲ್ ಸಾಕಷ್ಟು ಜನ ಇದಾರೆ. ಅವ್ರು ಕಪ್ ಗೆಲ್ಲಲ್ಲ ಅಂತ ಹೇಳ್ಬೋದು. ಅಂದ್ರೆ ಫ್ಯಾನ್ಸ್ ಆಗಿರ್ಬೋದು, ಅಂಬಟಿ ರಾಯ್ಡು ಅಂತ ಆಟಗಾರ ಆಗಿರ್ಬೋದು, ಅಂತವ್ರಿಗೆ ಏನ್ ಹೇಳ್ತೀರಾ? ಅಂಬಾಡಿ ರಾಯ್ಡು ಪ್ಲೇಯರ್ ಜೋಕರ್. ಅಂಬಾಡಿ ರಾಯ್ಡು ಜೋಕರ್, ಫಸ್ಟ್ ಕ್ಲಾಸ್ ಜೋಕರ್. ಇನ್ನು ಅವ್ನು ಕಪ್ಪಾಗ ಮಾತಾಡಲೇಬಾರ್ದು. ಯಾರು ಅರ್ಹತೆ ಇಲ್ಲ ಕಪ್ಪಾಗ ಮಾತಾಡೋ ಅರ್ಹತೆ ಯಾವನ್ಗೂ ಇಲ್ಲ. ಇಲ್ಲಿ ಲೇಡೀಸ್ ಕಪ್ ಅಂದ್ರ ಲೇಡೀಸ್ ಕಪ್ ಎಲ್ಲರಿಗೂ ಎಲ್ಲ ತಪ್ಪ ಎಲ್ಲ ಮಲ್ಕೊಂಡಾರ. ಫೋನ್ ಮಾಡ್ತಾರೆ ಅವ್ನ ಯಾರು ಲೈವ್ ಅಲ್ಲಿ ಇಲ್ಲ, ಎಲ್ಲ ಮಲ್ಕೊಂಡಾರೆ. ನೆಟ್ ಗಿಟ್ ಎಲ್ಲ ಸ್ವಿಚ್ ಆಫ್ ಮಾಡ್ಕೊಂಡು ಮಲ್ಕೊಂಡಾರಲ್ಲ. ಇನ್ನು ಕಪ್ ಬಂದ್ಮೇಲೆ ಇನ್ನು ಜಾಸ್ತಿ ಇರುತ್ತೆ. ಇನ್ನು MG ರೋಡ್ ಬರ್ತಾರೆ. ಹೆಂಗಿರು MG ರೋಡ್ ರಾಲಿ ಇದ್ದೇ ಇರುತ್ತೆ ಡಿಫಾಲ್ಟ್ ಆಗಿ. ಅವಾಗ ಯಾರು ನೋಡಿರಲ್ಲ. IPL ಇಷ್ಟೆಲ್ಲ ಯಾರು ನೋಡಿಲ್ಲ. ಆ ತರ ಸೆಲೆಬ್ರೇಟ್ ಮಾಡಿದ್ದು ಯಾವ ಜಾತ್ರೆನೂ ಈ ತರ ಇರಲ್ಲ. RCB ಕಪ್ ಬಂದ ಮೇಲೆ ಜಾತ್ರೆ ಅಂದ್ರೆ ಅವಾಗ ಗೊತ್ತಾಗತ್ತೆ. ಸೂಪರ್ ಮಾಡ್ತೀವಿ. RCB ಇಷ್ಟು ಫ್ರಾಂಚೈಸಿ ಕಪ್ ಗೆದ್ದವ್ರೆ. ಇಷ್ಟು ಸೆಲೆಬ್ರೇಷನ್ ಯಾವ ಫ್ರಾಂಚೈಸಿಗಳಲ್ಲಿ ಮಾಡಕ್ಕಾಗಿಲ್ಲ. ನೋಡ್ತಾ ಇದ್ರೆ ಎಲ್ರು ಬರೀ ನೋಡ್ಕೋಬೇಕು. ಇನ್ಮೇಲೆ ನೋಡ್ತಾ ಇರ್ಬೇಕು ನೀವು. ಇನ್ನು ಕಪ್ ಬಂದ್ಮೇಲೆ ನೋಡಿ ಮೈನ್ ರಾಯಲಿ ಅವಾಗ ಗೊತ್ತಾಗುತ್ತೆ MG ರೋಡ್ ಅಲ್ಲಿ RCB ಫ್ಯಾನ್ ಬೇಸ್ ಅಂತ. ಗುಜರಾತ್ ಅಲ್ಲ ಬೇಡ, ಜಸ್ಟ್ ವಿಜಯನಗರ ಇಷ್ಟೆಲ್ಲ ಕ್ರೌಡ್ ಇದೀವಿ. ಇಷ್ಟೇ ನಾವ್ ಹೇಳೋದು, ಜಾಸ್ತಿ ಹೇಳಕ್ ಇಷ್ಟೇ ಹೇಳೋದು. RCB ಕಪ್ ನಮ್ದೆ ಅಷ್ಟೇ. ಅಣ್ಣ ಗೆದ್ದಿರೋ ಖುಷಿಗೆ ಏನ್ ಮಾತಾಡ್ಬೇಕು ಗೊತ್ತಿಲ್ಲ. ಏನಾರು ಮಾತಾಡಿದ್ರೆ ತಪ್ಪಾಗೆ ಕ್ಷಮಿಸ್ಬಿಡಿ. ಈ ಸಲ ಕಪ್ ಗೆದ್ದಿದೀವಿ. ಮುಂದಿನ ವರ್ಷ ಒನ್ಸ್ ಮೋರ್ ನಮ್ದೇ ಕಪ್ಪು. ಇನ್ಮೇಲೆ ಈ ಸಲ ಕಪ್ ನಮ್ದಿಲ್ಲ, ಪ್ರತಿ ಸಲ ಕಪ್ ನಮ್ದೆ. ಈ ಸಲ ನಮ್ದೇ ಅಲ್ಲ, ಈ ಸಲ ನಮ್ದು ಬಳ್ಳಾರಿ. ಈ ಖುಷಿಗೆ ಏನು ಮಾತಾಡ್ಬೇಕು ಗೊತ್ತಿಲ್ಲ. ಬಟ್ ನಮ್ ಮನೋಜ್ ಪಾಂಡಿಗೆ ಇನ್ನೂ ಚಾನ್ಸ್ ಕೊಡ್ಲಿಲ್ಲ, ಜಾಸ್ತಿ ಅವಕಾಶಗಳು ಕೊಡ್ಲಿಲ್ಲ. ಅವನಿಗೆ ಕೊಡ್ಬೇಕು. ಅವ್ನ್ ನಮ್ಮ ಊರ್ ಪಕ್ಕದವನೇ ಮಲಗಿಲ್ಲ. ಗೆದ್ಬಿಟ್ರಿ ಇವರು, ಗೆದ್ಬಿಟ್ರಿ ಅಷ್ಟೇ. ಇಲ್ಲ ಗೆದ್ಬಿಟ್ರಿ. ಕಪ್ ಐತೆ ನಮ್ಮ ಹತ್ರ. ನಮ್ಮ ಅಪ್ಪು ಬಾಸ್ದು ಯಾವಾಗ ಅವರು ಬರ್ತ್ಡೇ ದಿನ ಈವೆಂಟ್ ಲಾಂಚ್ ಮಾಡಿದ್ರು ಅವತ್ತೇ ಗೆದ್ಬಿಟ್ರಿ. ಅವತ್ತೇ ಕಪ್ ಗೆದ್ಬಿಟ್ರಿ ಅಷ್ಟೇ. ಅಪ್ಪು ಬಾಸ್ ಆಶೀರ್ವಾದದಿಂದ ನಮ್ಮ RCB ಕಪ್ ಗೆದ್ಬಿಟ್ರಿ. ಅಪ್ಪು ಬಾಸ್ ಬಗ್ಗೆ ಎಷ್ಟ್ ಹೇಳಿ ಗುರು. ಅವ್ರ ಬಗ್ಗೆ ಹೇಳಂಗ್ ನಿಂತ್ರೆ ನಾನು ಒಂದ್ ವಾರ ಸಾಲಲ್ಲ ಬಿಡು. ಅಪ್ಪು ಬಾಸ್ ಬಗ್ಗೆ ಅಪ್ಪು ಬಾಸ್ ಬಗ್ಗೆ ಹೇಳ್ದಿರೋ ಮಾತುಗಳೇ ಇಲ್ಲ ಯಾರು. ಇನ್ನೇನ್ ಹೇಳ್ತೀಯ ನೀನು? ಅಪ್ಪು ಬಾಸ್ ಇದ್ದಿದ್ರೆ ಈ ತರ ಸಂಭ್ರಮಾಚರಣೆ ನೋಡಿದ್ರೆ ನಿಜವಾಗ್ಲೂ ತಾಯಿ ಹಣೆಗೂ ಇವಾಗ ಅಪ್ಪು ಬಸ್ಸು ಮೇಲೋಗಿ ಆಶೀರ್ವಾದ ಮಾಡಿರೋದಕ್ಕೆ RCB ಗೆದ್ದಿರೋದು. ಅವ್ರು ಆಶೀರ್ವಾದ RCB ಗೆದ್ದಿರೋದು. ಇನ್ನೊಂದೇನಂದ್ರೆ RCB ಜೊತೆ RCB ಗೆದ್ರೆ ನಮ್ಗೆ ಏನು ಬರೋದಿಲ್ಲ. ಬಟ್ ಎಮೋಷನ್ ಕನೆಕ್ಟ್ ಆಗಿದೀವಿ RCB ಟೀಮ್ ಜೊತೆ. ಎಮೋಷನ್ RCB ವಿರಾಟ್ ಕೊಹ್ಲಿ ಕಪ್ಪಲ್ಲಿ ಕಪ್ ನೋಡ್ಬೇಕು ಅನ್ನೋದು ಒಂದೇ ಆಸೆ ಇತ್ತು. ABDKL ಎಲ್ಲ ಇದ್ದು ಅದಾಗಿಲ್ಲ. ಫೈನಲಿ ಜರ್ಸಿ ನಂಬರ್ 18 18ನೇ ಸೀಸನ್ 18ನೇ ಕಪ್ಪು ನಮ್ದು ಅಂತ ಹೆಮ್ಮೆಯಿಂದ ಹೇಳ್ಕೊಂತೀವಿ. ಕಪ್ಪು ಗೆಲ್ತಾರೋ ಇಲ್ವೋ ಅದೆಲ್ಲ ಸೆಕೆಂಡ್ರಿ. ಈ ಸಲ ಕಪ್ ಗೆದ್ದವ್ರೆ. 18ನೇ ಸೀಸನ್ ಕಪ್ ಗೆದ್ದವ್ರೆ. 18 ಯಾವತ್ತಿದ್ರು ನಮ್ದೆ. 17 ಅಪ್ಪು 18 ನಮ್ಮ ಕೊಹ್ಲಿ ಅಷ್ಟೇ. ಈ ಸಲ ಕಪ್ ನಮ್ದೆ. ಜಮ್ಮು ಮತ್ತು ಕಾಶ್ಮೀರ ಭಾರತ ಮಾತೆಯ ಸಿಂಧೂರ. IPL ಕಪ್ ಏನಿದ್ರು RCB ಗೆ ಸಿಂಗಾರ. ಒಂದೇ ಒಂದು ಆಸೆ, ನಮ್ದು ಇನ್ನೂ ಒಂದೇ ಆಸೆ.
ಆ ವಿರಾಟ್ ಕೊಹ್ಲಿ ABD ಕಪ್ಪಿಟ್ಕೋಬೇಕು, ಅದೇ ನಮ್ಮ ಆಸೆ. ರ್ಯಾಲಿ ಬರ್ಬೇಕು ಅಂತ ಕೇಳ್ತಾ ಇದ್ದೀರಾ? ಅನೌನ್ಸ್ಮೆಂಟ್ ಆಗೈತೆ, ರ್ಯಾಲಿ ಬಂದೇ ಬರುತ್ತೆ. ಫುಟ್ಬಾಲ್ ಗೆದ್ದಾಗ ರ್ಯಾಲಿ ಗೊತ್ತಾ, ಅದು ಡಬಲ್ ಆಗ್ಬೇಕು ಬೆಂಗಳೂರಲ್ಲಿ. ಯಾಕಂದ್ರೆ ಬೆಂಗಳೂರು ಫುಲ್ ರೋಡ್ ಆಕ್ಚುಲಿ ಅನ್ಅಫಿಷಿಯಲ್ ರ್ಯಾಲಿ ಸ್ಟಾರ್ಟ್ ಆಗ್ಬಿಡೈತೆ. ಅನ್ಅಫಿಷಿಯಲ್ ಆಗಿ ರ್ಯಾಲಿ ಯಾವ್ದೇ ಮುಂದೆ ಹೋದ್ರೆ ಅನ್ಅಫಿಷಿಯಲ್ ಯಾವ್ದೇ IPL ಟೀಮ್ ಗೆದ್ದರೆ ಸಂಭ್ರಮ ಮಾಡಲ್ಲ. ಅದು RCB ಯಾವ್ದಾರ ಗೆದ್ದು ಮಾಡಿದಾರೆ ಮಾಡಲ್ಲ. 18 ವರ್ಷ ಆದ್ರೂ ಅದು ಕಪ್ಪು ವ್ಯಾಲ್ಯೂ ಬಂದಿದ್ದು ಇವತ್ತೇ. 18 ಸೀಸನ್ ಅಲ್ಲಿ 18 ಏನಪ್ಪ ಬೇರೆ ಬೇರೆ ಟೀಮ್ಗಳು 18 ಬೇರೆ ಬೇರೆ ಟೀಮ್ ಅಲ್ಲಿ ಗೆದ್ದೈತೆ. ಬಟ್ ಈ ತರ ಸೆಲೆಬ್ರೇಷನ್ ಆಗಕ್ಕೆ RCB-ನೇ ಗೆಲ್ಬೇಕು. ಬಿಕಾಸ್ RCB ಇರೋ ಲಾಯಲ್ ಫ್ಯಾನ್ಸ್. RCB ಇವಾಗ ಸೋತಿದ್ರು ಕೂಡ ನಾವು RCB ಬಿಟ್ಕೊಡ್ತಾ ಇರ್ಲಿಲ್ಲ. ಮುಂದಿನ ಸಲ ನೋಡ್ಕೊಳ್ಳೋಣ ಅಂತ ಹೋಯ್ತಾ ಇದ್ವಿ. ಯಾವಾಗ್ಲೂ RCB ಇಲ್ಲಿರುತ್ತೆ ನಮ್ಗೆ. ಎನಿವೇ ಕಪ್ ಗೆದ್ದಿದೀವಿ, ಖುಷಿ ಪಡೋಣ. ರ್ಯಾಲಿ ಬರ್ತಾರೆ, ಬೆಂಗಳೂರು ಕಪ್ ತಗೊಂಡ್ ಬರ್ತಾರೆ. ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ಕೊಂಡು ಹಬ್ಬ ಮಾಡೋಣ. ಜೈ RCB. ಇನ್ನೊಂದು, ಆಗಿನ ಕಾಲದಲ್ಲಿ ಅಣ್ಣವ್ರಿಗಿತ್ತು ಕ್ರೇಜು, ಈಗಿನ ಕಾಲದಲ್ಲಿ ಇರೋದು ವಿರಾಟ್ ಕೊಹ್ಲಿ ಕ್ರೇಜು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.